ಹಾಯ್ ಹಲೋ ನಮಸ್ಕಾರ ಕರ್ನಾಡು ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಇವತ್ತು ನಾವು ಹೊಸ ಮನೆ ಮಾಡಿಕೊಂಡು ಬಂದಿದ್ದೀವಿ. ಇವತ್ತು ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಆಲೂಸ ಪ್ರೋಗ್ರಾಮ್ ಮಾಡ್ತಾಯಿದ್ದೀನಿ. ನಿಮ್ಗೆ ಆ ಮನೆಯದನ್ನು ತೋರಿಸ್ಕೊಡ್ತೀನಿ ನೋಡಿ. ಇದು ಮನೆ ಎಂಟ್ರೆನ್ಸು, ಮನೆ ಇದು ಎಂಟ್ರೆನ್ಸು, ಹಾಲು, ಇದು ಕಿಚನು. ಇಲ್ಲಿ ಇವಾಗ ಸದ್ಯಕ್ಕೆ ದೇವ್ರಿಗೆ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಇನ್ನು 10 ನಿಮಿಷ ಇರೋದು, ಎಲ್ಲ ಬೇಗ ಬೇಗ ರೆಡಿ ಮಾಡಬೇಕು. ಇದು ರೂಮು. ಇವಾಗ ಪೂಜೆ ಮಾಡಬೇಕು ಅಂತ ಎಲ್ಲ ರೆಡಿಯಾಗಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಏನಪ್ಪ ಅಂದರೆ ನಮ್ಮದು ಗ್ಯಾಸ್ ಸ್ಟವ್ ಬೇರೆ ಇಲ್ಲ, ಎಲೆಕ್ಟ್ರಿಕ್ ಸ್ಟವ್ನ ಬುಕ್ ಮಾಡಿದ್ದೀವಿ. ಅದು ಇನ್ನೂ ಬಂದಿಲ್ಲ, ಬರೋದಕ್ಕೋಸ್ಕರ ವೇಟಿಂಗು. ಇವ್ನು ನೋಡ್ರೆ ಇಲ್ಲಿ ಮಗುನ ಆಟ ಆಡ್ಸ್ಕೊಂಡು ಕೂತವನೆ. ಆಗಿಂದ ಹೋಗೋ ಗಾಡಿಯಲ್ಲಿರೋ ದೀಪ ಎತ್ಕೊಂಡು ಬಾ ಅಂದೂ ಎತ್ಕೊಂಡು ಬರ್ತಾ ಇಲ್ಲ. ಒಟ್ಟಿಗೆ ಸ್ಟವ್ ಒಟ್ಟಿಗೆ ಸ್ಟವ್ ಆಮೇಲೆ ತರಿವಂತ ಹೋಗೋ. ಅವ್ನು ಕೆಳಗಡೆ ಬಂದ, ಹಂಗೆ ಸ್ಟವ್ ಇದು ಎರಡು ಇಸ್ಕೊಂಡ್ಬಂದ್ಬಿಡು. ಓಕೆ ಫ್ರೆಂಡ್ಸ್, ಹಂಗೆ ಇವಾಗ ನಮ್ಮ ಮನೆಯವರು ಇವಾಗ ರಂಗೋಲಿ ಎಲ್ಲ ಹಾಕಕ್ಕೆ ಕ್ಲೀನ್ ಮಾಡ್ಕೋತಾ ಇದ್ದಾರೆ. ಬೇಗ ಇನ್ನೊಂದು 10 ನಿಮಿಷದಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಆಗಿರಬೇಕು. 6:10 6:21 ಪೂಜೆ ಆಗಬೇಕು. ಅಂದರೆ ಇನ್ನು 10 ನಿಮಿಷದಷ್ಟರಲ್ಲಿ ನಾವೆಲ್ಲ ಮುಗಿಸ್ಕೋಬೇಕು. ಅದಕ್ಕೇ ಬೇಗ ಬೇಗ ರೆಡಿ ಮಾಡಿಕೊಂಡು ಇದು ಮಾಡ್ತಾಯಿದ್ವಿ. ಹಂಗೆ ಏನೇನು ನಡೀತೆ ಎಲ್ಲ ತೋರಿಸ್ತೀವಿ. ಫ್ರೆಂಡ್ಸ್, ನಾವು ಬುಕ್ ಮಾಡಿದ್ದು ಕರೆಂಟ್ ಸ್ಟವ್ ಬಂತು. ಇವಾಗ ದುಡ್ಡು ಅನ್ಬಾಕ್ಸ್ ಮಾಡ್ಬಿಟ್ಟು ಬೇಗ ಬೇಗ ಇದು ಮಾಡೋಣ. ಇಲ್ಲಿದೆ ನೋಡಿ, ಪಿಜನ್ದು ಸ್ವಿಗ್ಗಿಯಲ್ಲಿ ಆರ್ಡ್ರ್ ಮಾಡಿದ್ದು. ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡ್ಬಿಟ್ಟು ಬೇಗ ಬೇಗ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ. ₹1,400 ಒತ್ತೇಬಲ್ ಅನಿಸುತ್ತೆ. ಇವಾಗ ಅರ್ಜೆಂಟಾಗಿ ಬುಕ್ ಮಾಡಿದಲ್ಲ, ಈಗ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಬನ್ನಿ ಬನ್ನಿ ಬನ್ನಿ, ಹಣ್ಣು ಮಾಡೋಣ ಹಣ್ಣು ಮಾಡೋಣ. ಇಲ್ಲೇ ಇಡೋದಾ? ಈ ಕಡೆ ಇಲ್ಲ ಇಲ್ಲ. ಆನಾಯ್ತಾ? ಹಾಂ ಆನಾಯ್ತು. ಪವರ್ ಆನ್ ಆಯ್ತಿಲ್ಲ ಮೇಡಮ್. ಎಲ್ಲರೂ ಆಯ್ತು, ಎಲ್ಲ ನೋಡಿ. ಕೊನೆ ಹೆಂಗೋ ಎಲ್ಲ ಬೇಗ ಬೇಗ ರೆಡಿ ಮಾಡಿಕೊಂಡು ಹಚ್ಚಕ್ಕೆ ಬೆಂಕಿ ಪಟ್ಟಣನೇ ಇಲ್ಲ. ಇವಾಗ ಮತ್ತೆ ಹುಡಿಕೊಂಡು ಹೋಗೋನೆ ನಮ್ಮ ನವೀನ. ಇಲ್ಲಿ ನೋಡಿ, ಪಕ್ಕದ ಮನೆಯಲ್ಲ ತೆಗೆಸ್ಕೊಂಡು ಬರ್ತಾನೆ ನವೀನ. ಕೊನೆಗೂ ಈಸ್ಕೊಂಡ. ಇವಾಗ 6:21 ಆಯಿತು. ಬೇಗ ಬೇಗ ಪೂಜೆ ಮಾಡ್ಬಿಟ್ಟು ಇದು ಮಾಡೋದು ನೋಡಿ. ರೆಡಿ ನಮ್ಮ ಮಿಸಸ್ಸು ಪೂಜೆಗೆ ಮಾಡ್ತಾಯಿದ್ದಾರೆ. ಪೂಜೆ ಮಾಡ್ಬಿಟ್ಟು ಆಮೇಲೆ ರೆಡಿ ಆಗೋಣ ಅಂದ್ಬಿಟ್ಟು ಎಲ್ಲ ವೆಯ್ಟಿಂಗು. ಕರೆಕ್ಟಾಗಿ ಪೂಜೆ ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಅಕ್ಕ ನಮ್ಮ ಬಾಬಾ ಇಬ್ರು ಎಂಟ್ರಿ ಕೊಟ್ಟರು. ಹಾಯ್ ಮಾಡು. ಇವಾಗ ಬಂದರು. ಇವಾಗ ಹಂಗೆ ಪೂಜೆಗೆ ಜಾಯಿನು. ಏನಾಯ್ತು ಗೊತ್ತಾ? ಎಲ್ಲ ತಂದಿದ್ದೀವಿ, ಬೆಂಕಿ ಪಟ್ಟಣನೇ ತಂದಿಲ್ಲ. ಇದಕ್ಕೆ ಇದು ಕರ್ಪೂರ ಗೈಸ್ ಎಲ್ಲ ಆಯಿತು. ಇವಾಗ ಆನ್ ಮಾಡಿದ್ದೀವಿ. ಇದನ್ನ ಆನ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ. ಇಷ್ಟೇನಾ? ಇಲ್ಲೇನೇನು ಐತೆ? ಮಿಲ್ಕು. ನಮ್ಮದು ಮಿಲ್ಕು ಎಲ್ಲ ಥರನೂ ಮಾಡ್ಬೋದು. ಅದು ಇಡ್ಲಿ ಟೈಮರ್ ಬೇಡ. ಇದೇನಿದು?
ಹೆಂಗೋ ಏನೋ ಓಡ್ತೈತಲ್ವ. ಪ್ಲಸ್ ಮಾಡು ಟೈಮರ್. ಇರೋ ನಿಮಿಷ. ಟೈಮರೇ ಬೇಕಾಗಿರಲಿಲ್ಲ. ಗೈಸ್ ಇದು ಹೆಂಗೆ ಯೂಸ್ ಮಾಡೋದು ಅಂತ ನಿಮ್ಗೆ ಏನಾದರೂ ಗೊತ್ತಿದ್ದಿದ್ರೆ ನಮಗೂ ತೋರಿಸ್ಕೊಡಿ ಆಯಿತಾ. ಕಮೆಂಟಲ್ಲಿ ಕಮೆಂಟ್ ಮಾಡಿ. ಇದಕ್ಕೆಲ್ಲ ಕಾರಣಕರ್ತ ಇವನೇ. ಪುಣ್ಯ ಇಲ್ಲಿ ಯಾರು ಬಾ ಬಾ ನಿನ್ನ ಫ್ರೆಂಡ್ ಬಂದು ವೆಲ್ಕಮ್ ಮಾಡು. ಇದೆಲ್ಲಿ ಚಿನ್ನಮ್ಮ ಬರ್ತಾನೆ ಇಲ್ಲ. ಉಕ್ಬೇಕು, ಕಾಯ್ಬೇಕು ಬೇಡವಾ? ಅದು ಉಕ್ಬೇಕಾದ್ರೆ ಇದೇಳೋಣ ಹೊಸ ಬೆಳಕು ತುತ್ತು ತುತ್ತು ನೋಡಿ ಹೆಂಗೆ ನೀನು ಹೆಂಗೋ ಒಂದಿನ ಮುಂಚೆ ಮಾಡ್ಕೊಂಡಿದ್ದಲ್ಲ. ಏನು ಬೆಳಗ್ಗೆ ಹಾಳು ಮಾಡಾಕ ಏನು ಕ್ಲೀನ್ ಮಾಡಿಲ್ಲ. ಗುಡ್ಸಿ ಒರ್ಸ್ಕೊಂಡು ಚಿಕ್ಕ ನನ್ನ ಮಗಳಿಗೆ ಫ್ರಾಕ್ ಬಿಚ್ ಕೊಟ್ಬಿಟ್ಟು ಹೋಗು. ಹಾಂ ಇಲ್ಲಾಂದ್ರೆ ಕಳ್ಸಲ್ಲ. ಹಾಂ ಇದು ದೊಡ್ಡ ಶಿಕ, ಇದು ಚಿಕ್ಕ ಶಿಕ. ನನ್ನ ಮಗಳಿಗೆ ಫ್ರಾಕ್ ಕೊಡ್ತೀಯಾ ನಿಂದು? ಹಾಂ ಕೇಳಿದ ತಕ್ಷಣ ಕವರ್ ಕೊಡ್ತೀಯಾ? ಕೊಡ್ತೀಯಾ ಕೊಡಲ್ಲ? ನೋಡಿ ಆಗಲೇ ಹೇಳು ಮುಖ ಆಗೋಯ್ತು. ಕೊಡಲ್ವಾ? ಕೊಡ್ತೀಯಾ ಕೊಡಲ್ವಾ? ಕೊಡು ತಲೆ ಬಿಡೆ ಕೈ ಕೊಡು. ಪಾಪುಗೆ ಫ್ರಾಕ್ ಕೊಡು ಆಯ್ತಾ ನಿಂದು? 5:25 ಬರ್ತೀನಿ ಅಂದಳು. ನೀನು 6:25 ಬಂದಿದ್ದೆ. ನೀನು 5 ಗಂಟೆಗೆ ಬರ್ತೀನಿ ಅಂದವಳು. ನಮ್ಮಮ್ಮ ಫೋನ್ ಮಾಡ್ತಾ ಇದ್ದೆ. 6 ಗಂಟೆಗೆ ಬಂದಿದ್ದೆ. ನಂಗೆ ದುಡ್ಡು 6:20 ಬಂದಿದ್ದೆ. ನೀನು ಎಷ್ಟು ಗಂಟೆಗೆ ಬರ್ತೀನಿ ಅಂದು? ಎಷ್ಟು ಗಂಟೆಗೆ ಬರ್ತೀನಿ ಅಂದು? ಎಷ್ಟು ಗಂಟೆಗೆ ಬಂದಿದ್ದೆ? ಜೊತೆಲೇ ಇದ್ದೀನಿ ಬೆಳಗ್ಗೆಯಿಂದ. ಈ ಥರ ಹಿಂಗೆ ಆಡ್ಕೊಂಡು ಮಕ್ಳಿಗೆ ತಂದಿರೋದನ್ನೆಲ್ಲ ಎತ್ಕೊಂಡು. ಹಾಂ ಹೋಮ್ ಟೂರ್ ಮಾಡಿದೆ. ಶಾಪಿಂಗ್ ಟೂರ್ ಮಾಡಬೇಕಿತ್ತು, ಮಾಡಿ. ಶಾಪಿಂಗ್ ಟೂರ್ ಎಲ್ಲ ಮಾಡೋ ಅಷ್ಟೇ. ಇಲ್ಲ ಆನ್ಲೈನಲ್ಲಿ ಏನು ಮಾಡಿಲ್ಲ. ವಿಶಾಲ್ ಮಾರ್ಟಲ್ಲಿ ಎಲ್ಲ ಲೇಟ್ ಮಾಡಿದ್ರು. ನೋಡ್ಲೆ ಅಪ್ಪ 20 ಲೀಟ್ರ್ ಕ್ಯಾನು 150 ರೂಪಾಯಿ ಅಷ್ಟೇ. 25 ಲೀಟ್ರು. ಕರೆಕ್ಷನ್ ಬೇಕಾ? ನೋಡ್ಲೆ ಅಪ್ಪ 25 ಲೀಟ್ರ್ ಕ್ಯಾನ್ 5 ರೂಪಾಯಿ ನೀರು ಹೆಂಗೆ ಕುಡಿತಾರೆ? ಸ್ವೀಟ್ ಅನ್ನಿಸ್ತಾ ಇರ್ಬೇಕು. ಇದು ಬೇಕಾ? ಶೌಚ ತಂದ್ವಲ್ಲ. ಎಲ್ಲಿ ಹಾಗೆ ನೋಡ್ದೆ ತೆಗೆದ್ರೆ ನೀನ್ ತಿನ್ಬಿಡ್ತೀಯ. ಇದು ನಾವು ಇದು ಚಿಪ್ಸ್ ತೊಗೊಂಡಿದ್ದು. ಆಮೇಲೆ ಇದನ್ನ ತಗೊಂಡು ಇದು ಕೆಲಸ ಬೇಕಿತ್ತ ಬೇಕಿತ್ತ ಇದು ಇವಾಗ? ಈ ಹಾಲು ಓಕೆ, ಒಲಿ ಸಕ್ಕರೆನೂ ಓಕೆ, ಇದು ಯಾಕೆ ಈಗ? ಇದು ಯಾರು ಬೇವರ್ಸಿ ಇದೇ ಬೇಕಂತ ತಗೊಂಡಿದ್ದು. ಹೊಸ ಬೆಳಕು ಹ್ಯಾಪಿ ಹೊಸ ಮನೆ. ಹ್ಯಾಪಿ ಹೊಸ ಮನೆ. ಎಲ್ಲರೂ ಹೇಳ್ರು ಹ್ಯಾಪಿ ಹೊಸ ಮನೆ. ಹೊಸ ಬೆಳಕು ನೋಡುತ್ತಿದೆ. ಗೈಸ್ ಕೊನೆಗೂ ಹಾಲು ಉಕ್ಕಿದೆ. ಇವಾಗ ಕಾಫಿ ಮಾಡೋದ ಟೀ ಮಾಡೋದ ಅಂತ ಚಿಂತೆ ಆಗಿದೆ. ಹಾರ್ಲಿಕ್ಸ್ ಮಾಡ್ಕೊಟ್ಬಿಟ್ಟು ನಮಗೆ. ಏನು ಗೊತ್ತಾ? ಗೈಸ್ ಗಾಯ್ಸ್ ಇದರಲ್ಲಿ ಫಸ್ಟಲ್ಲಿ ಹೊಸ ಅಂತ ಹಾರ್ಲಿಕ್ಸ್ ಇಷ್ಟ ಸೀಕ್ರೆಟ್ ಆಫ್ ಯುವರ್ ಎನರ್ಜಿ. ಇನ್ನು ಬಂದು ನಾನು ನೋಡೋಣ ಮಾಡೋಣ ಏನಿಲ್ಲ. ನೀವು ನೋಡ್ಬೇಕಣ್ಣ. ಟೀ ಕಾಫಿ ಕುಡಿಯಲ್ಲ ಅಂದ್ಬಿಟ್ಟು ಅವಾಗಲೇ ಹಾರ್ಲಿಕ್ಸ್ ಪ್ಯಾಕೆಟ್ ತಗೊಂಡು 5 ರೂಪಾಯಿ. ಎಂತ ಜನ ಹೇಳ್ತಾರಪ್ಪ. ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದ್ರೆ ನನಗೆ. ನೋಡಿ ಏನೇನೈತೆ ಅಂತ ಎಲ್ಲ ಹುಡುಕ್ತಾನೆ ಬಂದ್ಕೊಂಡು ಅಲ್ಲಿ ಎತ್ತಿಟ್ಬಿಟ್ಟು ಇವಾಗ ಜಿಂಕೆ ಮರಿ ಗಾಯ್ಸ್ ನೋಡಿ ಇವಾಗ ಎಲ್ಲ ಕುತ್ಕೊಂಡು ಒಂದು 2 ನಿಮಿಷ ಮಾತಾಡ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡೋದು. ಆಲೂ ಭುಜಿಯ ತಿನ್ನೋಣ. ಆಲೂ ಭುಜಿಯ. ಏನ? ಆಲೂ ಭುಜಿಯ. ಆಲೂ ಭುಜಿಯ. ಫ್ರೆಂಡ್ಸ್ ಯಾರಾದರೂ ಹಾಳಾಗೋಲಿ ಅಂದ್ಕೊಂಡು ಓಪನ್ ಮಾಡ್ಕೊಂಡು ತಿಂತಾವೆ.
ಯಾರು ತಿಂತಿಲ್ಲ, ಅದಕ್ಕೆ ನಾನು ತಿಂತಾ ಇದ್ದೀನಿ. ಯಾಕಂದ್ರೆ ಊಟ ಮುಖ್ಯ ಯಾವತ್ತು. ಈಗ ತಿಂತೀನಿ, ನಾಳೆ ಹೋಯ್ತೀವೋ ಇಂಪಾರ್ಟೆಂಟ್. ಸೇಮ್ ನನ್ನ ಮಗ ಅದೇ ಫಾಲೋ ಮಾಡೋದು. ಅವ್ನು ಕುಡಿಯೋದು ಇಂಪಾರ್ಟೆಂಟ್. ಏನು ಇಂಪಾರ್ಟೆಂಟು? ಹಾಲು ಕುಡಿಯೋದು ಇಂಪಾರ್ಟೆಂಟ್. ಹಂಗೆ ಎಮ್ಮಿ ಎಮ್ಮಿ ಇದು ಕಾಫಿ ಕೊಟ್ಟಿದ್ದಾರೆ, ಲೋಟ ಇಷ್ಟು ದೊಡ್ಡ, ಒಳಗಡೆ ನೋಡಿ ಕಾಫಿ ಅಷ್ಟೇ ಕೊಟ್ಟಿರೋದು. ಖರ್ಚು ಕಮ್ಮಿ, ಅದಕ್ಕೆ ಇಷ್ಟೆಲ್ಲ ಸ್ನ್ಯಾಕ್ಸ್ ಕೊಡ್ತಾರೆ. ಅದು ಬೇಕಾ? ಇವಾಗ ಲೋಟ ತುಂಬಿಸೋಣ? ಚಾಪೆ ಇಲ್ಲ ಅಂದ್ಬಿಟ್ಟು ತಂದಿರೋ ಕಾಲು ವರ್ಷ ಮ್ಯಾಟ್ನೇನೆ ಚಾಪೆ ಮಾಡ್ಬಿಟ್ಟು ಫ್ರೆಂಡ್ಸ್. ನನಗೆಲ್ಲೋ ಇಲ್ಲೇ ತಂದು ಹಾಕಿದ್ರೆ ಅಲ್ಲೇ ಯಾರು ಕುತ್ಕೋತಾರೆ? ಅದು ಏನದು VIP ಗಳಿಗೆ. ಅಲ್ಲೇ ಯಾರು ಕುತ್ಕೋತಾರೆ? ನನಗೆ ಬೇಕು. ನೀನು VIP ಅಲ್ವಲ್ಲ. ಹೋಗ್ತಾನೆ ನೋಡಿ ಫ್ರೆಂಡ್ಸ್, VIP ಮಾತ್ರ ಅಂತೆ. ಫುಲ್ ಅನ್ರೆಸ್ಪೆಕ್ಟ್. ನಮ್ ಮ್ಯಾಟ ಇಲ್ಲ, ನೆಲದಲ್ಲೇ ಕೂತಿದೀವಿ. ಇಲ್ಲಿ ಯಾವ VIP ಇಲ್ಲ, ಆರು ಮ್ಯಾಟ್ ಐತೆ. ಅದು ಹೊಸದಲ್ವಾ, ಗಲೀಜಾಗ್ಬಿಡ್ತದೆ ಅಂದ್ಬಿಟ್ಟು ಅದಕ್ಕೆ ಸಪ್ರೇಟ್. ನಮ್ಗೆಲ್ಲ ಹಂಗಾರೆ ನಾವು ಗಲೀಜಾದ್ರೂ ಪರವಾಗಿಲ್ಲ, ಅವ್ರಿಗೆ ಮ್ಯಾಟ್ ಇಂಪಾರ್ಟೆಂಟ್ ಅಷ್ಟೇ. ಅಲ್ಲ ಇದು ಟೀ ಬೇಕಾ ಕಾಫಿ ಬೇಕೆ? ಟೀ ಬೇಕಾ ಕಾಫಿ ಬೇಕಾ? ಕಾಫಿ ಕಾಫಿ ಮಾಡ್ತಿದ್ದೆ. ಸಂತು, ಒಂದ್ ವಯಸ್ಸು ಹುಡುಗ ಸಗೋದ್ನಂತೆ ಕಣೋ. ಎಲ್ಲೋಪ ಕೇಳ ಇಲ್ಲಿ. ಇಲ್ಲ, ಕುಡಿಯೋರ್ ಜೊತೆ ಹೋಗ್ಸತ್ನಂತೆ. ಕುಡಿಯೋದ್ಗಿಂತ ಇವನ್ ಬರೀ ಸ್ಪ್ರೈಟ್ ಕುಡ್ದೆ ಸತ್ತೋಗೋ. ನಗು ಬರ್ಲಿಲ್ವಾ? ನಾನೇ ಹೇಳ್ತೀನಿ. ಏನಂತ ಅದ್ಭುತವಾದ ಸ್ಟೋರಿನ ನೀನು ಹೋಗಿ ನೀನೇ ಕೇಳಿ ಅವ್ಳು ಬಾಯಾರ. ನೀರ್ ಹಾಕ್ಬೇಕಾ? ಕುಡ್ಸತ್ ಅಂತ ಕೇಳು ನೀನು. ಗೊತ್ತಿಲ್ಲ. ಇಲ್ಲ, ಕುಡಿಯೋರ್ ಜೊತೆ ಹೋಯ್ತಿದ್ದಲ್ಲ, ಅವ್ನು ಕುಡಿತಾ ಇದ್ರೆ ಇವ್ನು ಸ್ಪ್ರೈಟ್ ಕುಡಿತಾ ಇದ್ದ. ಎಲ್ಲರೂ ನಗ್ರಿ ಆ ಬಾಲ್ಕನಿಗೆ ಗೈಸ್ ಎಲ್ಲ ಸಾಮಾನು ತಂದು ಇಟ್ಬಿಟ್ಟು ಇವಾಗ ನಾವು ಮನೆಗೆ ಏನೇನು ಬೇಕು ರೇಷನ್ ತರೋಕ್ಕೆ ಅಂದ್ಬಿಟ್ಟು ಡಿಮಾರ್ಟ್ಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ನೋಡಿ ಎಲ್ಲ ನಿನ್ನೆಯಿಂದ ತಂದಿರೋದೆಲ್ಲ ಎಲ್ಲ ಹಂಗಂಗೆ ಇಟ್ಬಿಟ್ಟು ಇನ್ನೂ ಯಾವುದೂ ಎತ್ತಿಕೊಂಡಿಲ್ಲ. ಮನೆ ಕೂಡ ಅಷ್ಟೇ ಎಲ್ಲ ಹಂಗಂಗೆ ಇದೆ. ಇವಾಗ ಡಿಮಾರ್ಟ್ಗೆ ಹೋಗೋಣ. ಡಿಮಾರ್ಟ್ಗೆ ಹೋಗ್ಬಿಟ್ಟು ಸ್ವಲ್ಪ ಮನೆಗೆ ಬೇಕಾಗಿರೋಂಥ ಐಟಮ್ಗಳೆಲ್ಲ ತೊಗೊಂಡ್ಬರೋಣ ಅಂದ್ಬಿಟ್ಟು ಕ್ಯಾಬ್ ಬುಕ್ ಮಾಡಿದ್ವಿ. ಹೋಗ್ತಾ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿ ಹೋಗಿ ವಾಚ್ ಮಾಡ್ತಾಯಿದ್ವಿ. ಏನೇನು ಶಾಪಿಂಗ್ ಮಾಡ್ತೀವಿ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ನನ್ನ ಮಗಳು ಆಲ್ರೆಡಿ ರೆಡಿ ಆಗಿದ್ದ ತಕ್ಷಣ ಮಲ್ಕೊಬಿಟ್ಟಿದ್ದಾಳೆ. ಎಲ್ಲರೂ ಹೋಗ್ಬೇಕಾದ್ರೆ ಕರೆಕ್ಟಾಗಿ ನಿದ್ದೆ ಬಂದ್ಬಿಡುತ್ತೆ. ಓಕೆ ಫ್ರೆಂಡ್ಸ್, ಸಿಗ್ತೀನಿ ಹಿಂಗೆ ಹೋಗ್ತಾ. ನಮ್ಮ ವೈಫ್ಗೆ ಬೈದಿದ್ದ ತಕ್ಷಣ ನನ್ನ ಮೇಲೆ ಕೋಪ ಮಾಡಿಕೊಂಡು ನಿಂತವ್ರೆ. ಬನ್ನಿ, ಕ್ಯಾಬ್ ಬುಕ್ ಮಾಡಿದ್ದೀನಿ. ಆಟೋದವರು ಬಂದವ್ರೆ. ಹಿಂಗೆ ಹೋಗೋಣ ಬಾ. ಆಟೋದವರು ಬಂದವ್ರೆ. ಇವಾಗ ಮೈಸೂರು ರೋಡ್ ಹತ್ರ ಇರೋ ಗೋಪಾಲನ್ ಮಾಲ್ ಹತ್ರ ಇರೋಂಥ ಡಿಮಾರ್ಟ್ಗೆ ಹೋಗ್ತಾಯಿದ್ದೀನಿ. ಬನ್ನಿ, ಡಿಮಾರ್ಟಲ್ಲಿ ಹಂಗೆ ಏನೇನಿದೆ, ಏನೇನು ತೊಗೊಂಡ್ವಿ ಅಂತ ಎಲ್ಲ ತೋರಿಸ್ಕೊಡ್ತೀನಿ. ಇಲ್ಲಿ ನಮ್ಮ ಗಾಡಿ ಬೇರೆ ಇಲ್ಲೇ ನಿಂತಿದೆ ಅಂಬಾರಿ. ಇದು ನಾವಿರೋ ಬಿಲ್ಡಿಂಗು ನೋಡಿ, ಔಟ್ ಸೈಡ್ ಈ ಥರ ಇದೆ. ಕ್ಯಾಬ್ ಅವರು ಎಲ್ಲಿದ್ದಾರೆ? ಅವರು ಅದೇನೋ ಆಟೋ. ನೋಡಿ ಫ್ರೆಂಡ್ಸ್, ಬಂದು ಕೂತ್ಕೊಂಡ್ವಿ. ಹಾಯ್ ಮಾಡು. ಹೋಗ್ತಾ ಇದ್ದೀವಿ. ನಾನು ಇದು ಬುಕ್ ಮಾಡಿಬಿಟ್ಟಿದ್ದೀನಿ ಮೆಟ್ರೋಗೆ. ನಿಜ ಸರಿ. ರೆಡಿ ನಾನು ಫುಲ್ಲು ನಿದ್ದೆ. ಬಂದಿದ್ದೀವಿ. ಇವಾಗ ಡಿಮಾರ್ಟ್ ಒಳಗಡೆ ಹೋಗಬೇಕು. ಬನ್ನಿ ನೋಡೋಣ. ಔಟು ಎಂಟ್ರೆನ್ಸು ಹೋಗ್ತಾ ಇದ್ದಾರೆ. ಇನ್ನೂ ಮಾತಾಡ್ತಾ ಇಲ್ಲ. ಹೋಗಿ
ಡಿಮಾರ್ಟ್ ಒಳಗಡೆ ಹೋಗಿ ಎಲ್ಲಿಗೆ ಬಂದಿದ್ದೀವಿ ಮಗಳೇ? ಓಯ್ ಗುಗ್ಗಿ, ಓಯ್ ಎಲ್ಲೂ ಬಂದಿದ್ದೀವಿ ಮಗಳೇ? ನೋಡಿರಿ ನನ್ನ ಮಗಳು ಎಲ್ಲೋ ಕರ್ಕೊಂಬಂದ್ಬಿಟ್ಟವ್ರೆ ನಮ್ಮ ಅಪ್ಪ ಅಮ್ಮ ಅಂತ ಫುಲ್ ಯೋಚನೆ ಮಾಡ್ತಾವಳೆ. ಇನ್ನೂ ಅವಳಿಗೆ ಎಲ್ಲಿ ಬಂದಿದ್ದೀವಿ ಅಂತ ನಿದ್ದೆ ಕಣ್ಣಿಂದ ಎದ್ಬಿಟ್ಟು ನೋಡ್ತಾವಳೆ. ಯಾವುದಿದು ಹೊಸ ಜಾಗ ಅಂತ ನೋಡಿ. ಇಲ್ಲೇ ಇದೆ ಡಿಮಾರ್ಟು. ಅದೆಲ್ಲ ಹೋಗ್ಬಿಟ್ಟು ಡಿಮಾರ್ಟಲ್ಲಿ ಒಳಗಡೆ ಹೋಗ್ಬಿಟ್ಟು ಏನೇನು ಬೇಕು ಏನೇನು ಬೇಡ ನೋಡ್ಬಿಟ್ಟು ಶಾಪಿಂಗ್ ಮಾಡಿಕೊಂಡು ಎಲ್ಲ ತೋರಿಸ್ತೀವಿ ಏನೇನು ಶಾಪಿಂಗ್ ಮಾಡಿದ್ವಿ ಅಂತ. ಬನ್ನಿ ಗೈಸ್, ನೋಡಿ ಎಂಟ್ರಿ ಆಗಿದ ತಕ್ಷಣ ಟ್ರಾಲಿ ಎತ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ರೆಡಿ ನಮ್ಮ ವೈಫು ರೇಷನ್ ತೊಳಕ್ಕೆ ಬಂದ್ಬಿಟ್ಟು ಬರೀ ಅದು ಇದು ಹುಡುಕ್ತವ್ರು. ಓಯ್ ಬಾ, ಟೀ ಪುಡಿ ಎಲ್ಲ ಇದೆ ಆಫರ್ಸು. ನಾನು ಏನೇನು ತಗೊಂಡ್ವಿ ಅಂತ ನೋಡ್ತೀನಿ. ಸ್ಟಾರ್ಟಿಂಗ್ ಎಲ್ಲ ಬರೀ ಸ್ನ್ಯಾಕ್ಸ್ ಐಟಮ್ಸ್ ಇದೆ. ಫಸ್ಟ್ ಅದಕ್ಕೆ ದುಡ್ಡು ಖರ್ಚು ಮಾಡ್ಕೊಳ್ಳಿ, ಆಮೇಲೆ ಮಿಕ್ಕಿದ್ದನ್ನು ಎತ್ಕೋಬೋದು ಅಂತ. ಗೈಸ್ ನೋಡಿ, ಇವಾಗ ಎಲ್ಲ ತೊಗೊಂಡು ಆಯಿಲ್ ತೊಗೊಳಕ್ಕೆ ಬಂದಿದ್ದೀವಿ. ನೋಡಿ ಆಯಿಲ್ ರೇಟು ಔಟ್ಸೈಡ್ ಕಡಿಮೆ ಇದೆಯಾ, ಡಿಮಾರ್ಟಲ್ಲಿ ಕಡಿಮೆ ಇದೆಯಾ, ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ಇವಾಗೆಲ್ಲ ಮುಗಿಸ್ಬಿಟ್ಟು ಇಷ್ಟೇ ಐಟಮ್ ತೊಗೊಂಡಿರೋದಿನ್ನು ಐಟಮ್ಗಳು ತಗೋಬೇಕು. ಇವಾಗ ಬರೀ ಒಂದು ಕಾಲು ಭಾಗ ಮಾತ್ರ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಸ್ವಲ್ಪ ಇನ್ನೂ ತುಂಬ ಬಾಕಿ ಇದೆ. ಇಲ್ಲಿದ್ದ ಬಿಲ್ಲು ನಾನು ರಫ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಭಯ ಆಗ್ತಾಯಿದೆ. ಇನ್ನು ಅದೆಲ್ಲ ನೋಡಿದ್ರೆ ಇನ್ನೆಷ್ಟಾಗುತ್ತೆ ಗೊತ್ತಿಲ್ಲ. ಏನಕ್ಕೆ ಏನಿದು ಇಲ್ಲಿ ಎಷ್ಟಂತೆ? 12 ನೋಡಿ ಹೆಂಗಿದೆ ಡಿಮಾರ್ಟ್. ಮಗಳ ಇಲ್ಲಿ ನನ್ನ ಮಗಳಂತೂ ಎಲ್ಲ ಸುತ್ತಲೂ ಕಲರ್ ಇರೋದು ನೋಡ್ಕೊಂಡು ಕುತ್ಕೊಬಿಟ್ಟವಳೆ. ಕಲರ್ ಐತೆ ಮಗಳೇ, ಹಂಗಿದೆ. ಬನ್ನಿ ಇನ್ನೂ ಟೋಟಲಾಗಿ ಶಾಪಿಂಗ್ ಮಾಡ್ಬಿಟ್ಟು ಸಿಗ್ತೀನಿ. ಗೈಸ್ ನೋಡಿ, ಇಷ್ಟೆಲ್ಲ ತೊಗೊಂಡಿದ್ರು ಇನ್ನೂ ನಮ್ಮ ವೈಫು ಅದು ಇದು ಅಂತ ಏನಾದ್ರು ಒಂದು ಕೊಂಕು ಹುಡುಕಿ ತೊಗೊಳಕ್ಕೆ ನೋಡ್ತಾನೆ ಅವರೇ. ಆಲ್ಮೋಸ್ಟ್ 2.5 ಅವರ್ ಮೇಲೆ ಆಯಿತು ನಾವು ಬಂದು. 2.5 ಅವರ್ ಆದರೆ ಇನ್ನೂ ಶಾಪಿಂಗು ಕಂಪ್ಲೀಟ್ ಆಗಿಲ್ಲ. ನೋಡಿ ಇಷ್ಟೇ ಕ್ಲೋಸ್ ಆಗೈತಂತೆ. ಅಲ್ಲೋಗಿ ಇಷ್ಟನ್ನೆಲ್ಲ ಬಿಲ್ ಮಾಡಿಸ್ಬಿಟ್ಟು ಬಿಲ್ ಎಷ್ಟಾಯಿತು ಅಂತ ಚೆಕ್ ಮಾಡ್ಸೋಣ. ಇಲ್ಲ ಯಾವುದು ನೋಡಿ, ನಾವು ಕಾಣ್ ಬರೋಣ ಅಂತ ಬಂದರೆ ಬಿಲ್ ಮಾಡಿಸೋಷ್ಟೇ ಇವರು ಬಂದಿಲ್ಲ, ಆರಾಮಾಗಿ ಕೂತವ್ರು. ಇದನ್ನೆಲ್ಲ ಬಿಲ್ ಮಾಡಿಸ್ಕೊಂಡು ಬರೋ ಅಷ್ಟರಲ್ಲಿ ಇಷ್ಟೊತ್ತು ಒಂದು 20 ನಿಮಿಷ ಬರೀ ಬಿಲ್ಲಿಂಗಿಗೆ ವೆಯ್ಟ್ ಮಾಡಿದ್ವಿ. ಟೋಟಲ್ ಬಿಲ್ ಅಮೌಂಟ್ ಬಂದು ನಮ್ಮ ಹೊಸ ಮನೆಗೆ ತೊಗೊಂಡಿರೋ ಶಾಪಿಂಗು 6000 ಚೇಂಜ್, 6455 ರುಪೀಸ್ ನಾವು ಓವರಾಲ್ ಪರ್ಚೇಸ್ ಮಾಡಿರೋದು. ಇದರಲ್ಲಿ ರೈಸ್ ಇನ್ಕ್ಲೂಡ್ ಇಲ್ಲ. ರೈಸ್ ಇಲ್ಲಿ ಸೆಟ್ ಆಗಿಲ್ಲ. ಸೊ ಹಂಗಾಗಿ ಬೇರೆ ಕಡೆ ರೈಸ್ ಎಲ್ಲಾದರೂ ಬೇರೆ ಕಡೆ ನೋಡೋಣ ಅಂದ್ಬಿಟ್ಟು ಬಂದಿದ್ದೀವಿ. ಇವಾಗೆಲ್ಲ ಬ್ಯಾಗ್ ಹಾಕ್ಕೊಂಡು ಹೊರಡಬೇಕು. ಬ್ಯಾಗ್ ಹಾಕೋ, ತುಂಬಿಟ್ಟು ಸಿಗ್ತೀನಿ ಗೈಸ್. ಎಲ್ಲ ಐಟಮ್ನೂ ಪ್ಯಾಕ್ ಮಾಡಿಕೊಂಡು ಬ್ಯಾಗ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. 3 ಬ್ಯಾಗ್ ಆಯಿತು. ಇದನ್ನು ಈ ಬ್ಯಾಗಲ್ಲಿರೋದನ್ನ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗ್ಬೇಕು. ಒಟ್ಟಿನಲ್ಲಿ ಇವತ್ತಿಂದು ಶಾಪಿಂಗ್ನ ಆಲ್ಮೋಸ್ಟ್ ಮುಗಿಸಿದ್ದೀವಿ. ಇನ್ನೇನು ಅಕ್ಕಿ ಒಂದು ತಗೊಂಡ್ರೆ ಮುಗೀತು. ಇನ್ನೊಂದು ಸ್ಟವ್ ಬುಕ್ ಮಾಡಿದ್ದೆ, ಆ ಸ್ಟವ್ ಅಲ್ಲಿ ಔಟ್ಸೈಡ್ ಇದೆ. ಅದನ್ನು ತಂದು ಗ್ಯಾಸ್ ಕಲೆಕ್ಷನ್ ಕೊಟ್ಕೊಂಡ್ರೆ ಎಲ್ಲ ಕಂಪ್ಲೀಟ್. ಇವತ್ತಿಂದ ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ಕೋಬೋದು. ನಾವು ಬಂದಾಗ ಬೆಳಕಿತ್ತು. ಬೆಳಕು ಆಲ್ರೆಡಿ ಕತ್ಲಾಗೈತೆ. ಇನ್ನೂ ತುಂಬ ಕೆಲಸ ಬೇರೆ ಬಾಕಿ ಐತೆ. ಹೋಗ್ತಾ ಇದ್ದೀವಿ ಡಿಮಾರ್ಟಿಂದ. ಬಾಯ್ ಡಿಮಾರ್ಟ್. ಎಕ್ಸಿಟ್ ಇಲ್ಲಿದೆ. ಎಕ್ಸಿಟಲ್ಲಿ ಹೋಗಿ
ಮೇ ಬಿ ಬಿಲ್ಗಿಲ್ ಕೇಳ್ತಾರೇನೋ. ಇಲ್ಲೇನ ಎಕ್ಸಿಟು? ಎಕ್ಸಿಟ್. ಓಕೆ ಗಾಯ್ಸ್, ಕ್ಯಾಬ್ ಬುಕ್ ಮಾಡಿಕೊಂಡು ಇದು ಮಾಡೋದು. ಹೊಡ್ತೀನಿ, ನೆಕ್ಸ್ಟ್ ಕ್ಯಾಬಲ್ಲಿ ಸಿಗ್ತೀನಿ. ಈಚೆ ಬಂದು ಆರಾಮಾಗಿ ಕುತ್ಕೊಂಡು ಮಾಡ್ತಾಯಿದ್ದೀವಿ. ಏನು ಬೇಕಾ? ಇಲ್ಲೇ ಹೇಳು, ಏನು ಬೇಕು ಹೇಳು. ಕ್ಯಾಬ್ ಬುಕ್ ಮಾಡಿದ್ದೆ ನೋಡಿ. ಅವ್ರಿಗೆ ಹೋಗ್ಬೇಕಂತೆ ಆಲ್ರೆಡಿ. ಮೇಡಮ್ಗೆ ಮೋಮೋಸ್ ಬೇಕಂತೆ, ಬಟ್ ನಾನು ಕೊಡ್ಸಲ್ಲ. ಕ್ಯಾಬ್ ಬುಕ್ ಮಾಡಿದ್ದೀವಿ. ಏನು ಕ್ಯಾಬ್ ಬಂದಿದ್ದ ತಕ್ಷಣ ಮನೆಗೆ ಹೋಗ್ಬಿಟ್ಟು ಇದನ್ನು ಇಟ್ಬಿಟ್ಟು ಸಿಲಿಂಡ್ರ್ ಒಂದು ಇದು ಸ್ಟವ್ ಒಂದು ಎತ್ಕೊಂಡು ಬರಬೇಕು ಅಲ್ಲ, ಸ್ಟವ್ ಒಂದು ಎತ್ಕೊಂಡು ಬರಬೇಕು. ಅದನ್ನು ಎತ್ಕೊಂಡು ಬಂದರೆ ಅಕ್ಕಿ ತರಬೇಕು. ಯಾಕಂದರೆ ಆಲ್ಮೋಸ್ಟು ಕೆಲಸ ಎಲ್ಲ ಮುಗ್ದಂಗೆ. ಬನ್ನಿ ಕ್ಯಾಬ್ ಹತ್ಬಿಟ್ಟು ನಾ ಸಿಗ್ತೀನಿ. ಆಟೋ ಹತ್ಕೊಂಡು ಹೊರಟಿದ್ದೀವಿ. ಕೊನೆಗೂ ಆಟೋ ಸಿಕ್ತು. ಟ್ರಾಫಿಕ್ಕು ಎಲ್ಲ ಲಗೇಜ್ಗಳು ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಎಲ್ಲ ತಂದು ಇಟ್ಕೊಂಡು ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಎಲ್ಲ ಓಪನ್ ಮಾಡಿ ಎಲ್ಲ ಚೆಕ್ ಮಾಡ್ಕೊಳ್ಳೋದು ಅಷ್ಟೇ.